ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಎಷ್ಟಪ್ಪ ಅಂದ್ರೆ 7ನೇ ತರಂಗ. 7ನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರು ಏನ್ ತಿಳಿಸಿಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಜೀವನ್ ಮುಕ್ತಿ ವಿಧೇಯ ಮುಕ್ತಿ ವರ್ಣನವನ್ನು ಮಾಡ್ತೇವು ಅಂತ ಪ್ರತಿಜ್ಞೆ ಮಾಡಿದರು. ಅದಕ್ಕೆ ನಾವು ನಿನ್ನೆನ ದಿವಸ ವಿಷಯ ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ, ಇಲ್ಲಿ 484 4 ವೇದಗಳ ತಾತ್ಪರ್ಯವು ಬ್ರಹ್ಮಜ್ಞಾನದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದ, ಇವು 4 ವೇದಗಳಿರುತ್ತವೆ. ಇವುಗಳಲ್ಲಿ ಕೆಲವು ಜ್ಞಾನಕಾಂಡ 108 ಉಪನಿಷತ್ತುಗಳು ಜ್ಞೇಯ ಬ್ರಹ್ಮವನ್ನು ಕುರಿತು ಬೋಧನೆ ಮಾಡುತ್ತವೆ. ಇನ್ನು ಎರಡನೇದ್ದು ಮತ್ತೆ ಕೆಲವು ಉಪಾಸನ ಕಾಂಡದ 232 ಉಪನಿಷತ್ತುಗಳು ಧ್ಯೇಯವನ್ನು ಕುರಿತು ಬೋಧನೆ ಮಾಡುತ್ತವೆ. ಹಾಗೂ ಮೂರನೇದ್ದು ಉಳಿದವುಗಳು ಕರ್ಮಕಾಂಡದ 840 ಉಪನಿಷತ್ತುಗಳು ಕರ್ಮವನ್ನು ಕುರಿತು ಬೋಧನೆ ಮಾಡುತ್ತವೆ. ಕರ್ಮವನ್ನು ಬೋಧ ಮಾಡುವಂಥ ಯಾವ ವೇದ ವಚನಗಳಿರುವವೋ ಅವು ಕೂಡ ಅಂತಃಕರಣದ ಶುದ್ಧಿಯ ದ್ವಾರ ಜ್ಞಾನದಲ್ಲಿಯೇ ಪ್ರಯೋಜನವುಳ್ಳವುಗಳಾಗಿರುತ್ತವೆ. ಆದರೆ ಪ್ರವೃತ್ತಿಯಲ್ಲಿ ಯಾವ ವೇದ ವಚನದ ಅಭಿಪ್ರಾಯವೂ ಇರುವುದಿಲ್ಲ. ಮತ್ತೇನೆಂದರೆ, ಸ್ವಾಭಾವಿಕವಾಗಿ ನಿಷಿದ್ಧ ಕರ್ಮದಲ್ಲಿ ಪ್ರವೃತ್ತಿಯಾಗುತ್ತಿರುವವರನ್ನು ತಡೆಯುವುದರಲ್ಲಿಯೇ ಅಭಿಪ್ರಾಯವಿರುತ್ತದೆ. ಮತ್ತು ವ್ಯಭಿಚಾರಾದಿ ಕರ್ಮಗಳನ್ನು ಪ್ರತಿಪಾದನೆ ಮಾಡುವಂಥ ಯಾವ ಅಥರ್ವಣ ವೇದವಿರುವುದೋ ಅದರ ತಾತ್ಪರ್ಯವಾದರೂ ಕೂಡ ನಿವೃತ್ತಿಯಲ್ಲಿಯೇ ಇರುತ್ತದೆ. ಹೇಗೆಂದರೆ, ದ್ವೇಷದಿಂದ ಶತ್ರುವನ್ನು ನಾಶ ಮಾಡುವುದರಲ್ಲಿ ಪ್ರವೃತ್ತನಾದಂಥವನು ವಿಷವನ್ನು ಕೊಟ್ಟು ಅಥವಾ ಅಗ್ನಿಯಿಂದ ಸುಟ್ಟು ಹಿಂಸಾದಿಗಳಿಂದ ಶತ್ರುವನ್ನು ಕೊಲ್ಲಬಾರದೆಂಬ ಉದ್ದೇಶದಿಂದ ಅಭಿಚಾರಾದಿ ಕರ್ಮಗಳಾದ ಸೇನೆಯಾಗಾದಿಗಳನ್ನು ಹೇಳಿರುತ್ತದೆ. ಶತ್ರು ಸಂಹಾರಕ್ಕಾಗಿ ಮಾಡುವ ಯಾವ ಹೋಮ ಮೊದಲಾದ ಕರ್ಮಗಳಿಗೆ ಅಭಿಚಾರಿ ಕರ್ಮವೆಂದು ಹೇಳುತ್ತಾರೆ. ಇಂಥ ಹೋಮಾದಿ ಕರ್ಮಗಳಿಗೆ ಸೇನಯಜ್ಞ ಎಂದು ಹೇಳುತ್ತಾರೆ. ಶತ್ರುವನ್ನು ನಾಶ ಮಾಡಬೇಕೆಂಬ ಇಚ್ಛೆ ಉಳ್ಳವನು ಸೇನೆಯಾಗದಲ್ಲಿ ಪ್ರವೃತ್ತಿಯಾಗಲಿ ಎಂಬ ಅಭಿಪ್ರಾಯದಿಂದ ವೇದವಚನವು ಸೇನೆಯಾಗವನ್ನು ಬೋಧ ಮಾಡಿರುವುದಿಲ್ಲ. ಮತ್ತೇನೆಂದರೆ, ಶತ್ರುವನ್ನು ನಾಶ ಮಾಡಬೇಕೆಂಬ ಇಚ್ಛೆಯು ಯಾರಿಗೆ ಇರುವುದು ಅವರು ಸೇನೆಯಾಗಕ್ಕಿಂತ ಭಿನ್ನವಾದ ಯಾವ ಗರದಾನಾದಿಗಳಾದ ಯಾವ ಶತ್ರುನಾಶದ ಉಪಾಯಗಳಿರುವವೋ ಅವುಗಳಲ್ಲಿ ಪ್ರವೃತ್ತಿ ಆಗಬಾರದೆಂಬ ಅಭಿಪ್ರಾಯವಿರುತ್ತದೆ. ಈ ರೀತಿಯಾಗಿ ದ್ವೇಷದಿಂದ ವಿಷ ಹಾಕುವ, ಹಿಂಸೆ ಮಾಡುವ ಕಾರ್ಯಗಳನ್ನು ಬಿಡಿಸುವುದರಲ್ಲಿ ಸೈನ್ಯಯಾಗವನ್ನು ಬೋಧ ಮಾಡುವ ವಚನ ಅಭಿಪ್ರಾಯವಿರುತ್ತದೆ ಹೊರತು ಪ್ರವೃತ್ತಿಯಲ್ಲಿ ಇರುವುದಿಲ್ಲ. ಅವನಿಗೆ ಸ್ಥೂಲವನ್ನು ಬಿಡಿಸಿ ಸೂಕ್ಷ್ಮದಡಿ ತಂದು ಯಜ್ಞ ಯಾಗ ಇಂಥದ್ದು ಆ ಸೇನೆ ಯಾಗ ಮಾಡಿದ್ರೆ ನೀ ಯಾರಿಗೆ ಕೊಲ್ಬೇಕತ್ತೆ ಅವ್ನು ಸತ್ತು ಹೋಗ್ತಾನಪ್ಪ. ಇದು ಯಾಗ ಮಾಡಿ ಕೊಲ್ಲು, ನೀ ಸ್ಥೂಲವಾಗಿ ಅಲ್ಲಿ ಹೋಗಿ ವಿಷ ಹಾಕೋದು, ಬೆಂಕಿ ಹಚ್ಚೋದು, ಅಲ್ಲಿ ಕೊಡ್ಲಿ ತೊಗೊಂಡು ಕಡಿಯೋದು ಇಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡ. ಇಲ್ಲೇ ಸೇನೆ ಯಾಗ ಮಾಡಿಬಿಡು, ವೈರಿ ಸತ್ತು ಹೋಗ್ತಾನ ಅಂತ ಸೇನೆ ಯಾಗದ ಕಡೆಗೆ ಅವನಿಗೆ ತರುವುದು. ಅದೂರಿ ಯಾಕೆ ಮಾಡೋದು ಅಂದ್ರೆ, ಸೇನೆ ಯಾಗ ಒಬ್ಬನಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ, ಎಷ್ಟೋ 106 ಮಂದಿ ಆಚಾರ್ಯರುಗಳನ್ನು ತರಿಸ್ಬೇಕಾಗ್ತದೆ. ಅದಕ್ಕೆ ಅದು ಕಂಡಾಪಟ್ಟಿ ಖರ್ಚಿಗೆ ಬರ್ತದೆ. ಹೀಗಾಗಿ ಮುಂದೆ ಆ ಅಥರ್ವಣ ವೇದದ ಅವನಿಗೆ ಬಿಡಿಸುವುದರಲ್ಲೇ ಪ್ರವೃತ್ತಿ ಇದೆ ವಿನ ಮಾಡು ಅನ್ನುವುದರಲ್ಲಿ ಇಲ್ಲ, ಪ್ರವೃತ್ತಿಯಲ್ಲಿ ಇರುವುದಿಲ್ಲ. ಯಾಕಂದರೆ ಯಜ್ಞದಲ್ಲಿಯ ಪ್ರವೃತ್ತಿಯ ದ್ವೇಷದಿಂದ ಪ್ರಾಪ್ತವಾಗಿರುತ್ತದೆ. ಆ ಯಾವ ದ್ವೇಷವನ್ನು ಸಾಧಿಸುವಕ್ಕೋಸ್ಕರ ಯಜ್ಞವನ್ನು ಮಾಡಲಿ ಎಂದು ಅಭಿಪ್ರಾಯವಿರುವುದಿಲ್ಲ. ಈ ರೀತಿಯಿಂದ ಸಂಪೂರ್ಣ ಅಥರ್ವಣ ವೇದದ ನಿವೃತ್ತಿಯಲ್ಲಿಯೇ
ಅಥರ್ವಣ ವೇದ ಏನು ಅದರಲ್ಲದ ನಿವೃತ್ತಿಯಲ್ಲಿ ತಾತ್ಪರ್ಯ ಉಳ್ಳದ್ದಾಗಿರುತ್ತದೆ. ಇನ್ನುಳಿದ 3 ವೇದಗಳಲ್ಲಿ ಕರ್ಮವನ್ನು ಬೋಧ ಮಾಡುವಂಥ ಯಾವ ವಾಕ್ಯಗಳಿರುವ ಅವುಗಳೆಲ್ಲವೂ ಅಂತಃಕರಣದ ಶುದ್ಧಿಯ ದ್ವಾರ ಜ್ಞಾನದಲ್ಲಿಯೇ ಉಪಯೋಗವಿರುತ್ತವೆ ಎಂಬುದು ಸ್ಪಷ್ಟವಿರುತ್ತದೆ. ಇದು ಯಾರು ನಿಶ್ಚಯ ಮಾಡಿದ್ರು? ತರ್ಕದೃಷ್ಟಿ ಈ ರೀತಿ ನಿಶ್ಚಯ ಮಾಡಿದ. ಅದಕ್ಕೆ ನಿನ್ನಿನ ದಿವಸ ಒಂದು ಟಿಪ್ಪಣಿ ನೋಡ್ತಾ ಇದ್ದೇವೆ ನಾವು. ಎಷ್ಟಪ್ಪ ಅಂದ್ರ 512. ಓಂ ನಮ ಶಿವಾರಿ. ಎಲ್ಲರಿಗೂ ಕೇಳಿಸ್ತದಿಲ್ರಿ ಪೋರ್ರಿ? ಕೇಳಿಸ್ತದಪ್ಪ, ಕೇಳಿಸ್ತದ್ರಿಪ್ಪ. ಓಂ ನಮ ಶಿವಾರಿ. ನಿನ್ನ ಟಿಪ್ಪಣಿ ನೋಡ್ತಾ ಇದ್ದೇವೆ, ಅರ್ಧಕ್ ಬಿಟ್ಟೇವನ್ರಿ? ನಿನ್ನ ಅರ್ಧಕ್ ಹೋಗ್ಯದ ನೋಡಿ ಟಿಪ್ಪಣಿ, ಅರ್ಧಕ್ ಹೋಗ್ಯದ್ರಿ. ಹ್ಞೂ. ಏನಂತಾರ ನೋಡ್ರಿ ಟಿಪ್ಪಣಿಕಾರ ಪಂಡಿತ್ ಪಿತಾಂಬರ್ಜಿಯವ್ರು. ಎಷ್ಟಪ್ಪ ಅಂತ ಕೇಳಿದ್ರ, ಯಜ್ಞವನ್ನು ಮಾಡಲಿ ಎಂದು ಅಭಿಪ್ರಾಯವಿರುವುದಿಲ್ಲ ಅನ್ನೋದ್ರ ಮ್ಯಾಗ 512. ಹೇಗೆಂದರೆ ಒಂದೇ ಅಕಡ ಈ ಟ್ಯಾಕ್ಸ್ ಸ್ಪೀಡ್ ಬಂದಂದ್ರೆ ನಿನ್ನ ನಾವು ಓದುದ್ದದತ್ ಹೇಳಿ ಅಷ್ಟು ಸ್ಪೀಡ್ ಬಂದೆವು. ಈಗ ನೋಡ್ರಿ ಏನಂತಾರೆ ಟಿಪ್ಪಣಿ, ಹೇಗೆಂದರೆ ಒಂದೇ ಅಕಡ ಪರಿಣಿತ ಭಾರ್ಯೆಯ ಸಂಘವನ್ನು ಮಾಡಬೇಕು. ಪರಿಣಿತ ಅಂದ್ರೆ ಯೋಗ್ಯವನ್ನ ನೀ ಅದನ್ನೆಲ್ಲ ನೋಡ್ಕೊಂಡು ಅಂತ ಸಮಯದಲ್ಲಿ आवाज बदल. ಓಂ ನಮ ಶಿವಾರಿ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಹೇಗೆಂದರೆ ಒಂದೇ ಕಡ ಟಿಪ್ಪಣಿ ಪರಿಣಿತ ಭಾರ್ಯೆಯ ಸಂಘವನ್ನು ಮಾಡಬೇಕು, ಮತ್ತು ಎರಡನೇ ಕಡ ಋತುಮತಿಯಾದ ಭಾರ್ಯೆಯ ಸಂಘವನ್ನು ಮಾಡಬೇಕು. ಅಂದ್ರೆ ಹೆಣ್ಮಗಳ ಸಂಘ ಅಂತ ಹೇಳಿಲ್ಲ, ಹೆಂಡತಿ ಸಂಘ ಮಾಡಬೇಕು. ಮಾಡ್ಬೇಕಂದ್ರೇನು? ಹೆಣ್ಮಕ್ಳದಲ್ಲ, ತನ್ನ ವಿಧಿವತ್ತವಾಗಿ ತಾನು ತಾಳಿ ಕಟ್ಟಿದ ತನ್ನ ಧರ್ಮ ಪತ್ನಿ ಇರಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಏನ್ ಹೇಳ್ತಾರೆ, ಎರಡನೇ ಕಡ ಋತುಮತಿಯಾದ ಭಾರ್ಯೆಯ ಸಂಘವನ್ನು ಮಾಡಬೇಕು, ಮತ್ತು ಮೂರನೇದ್ದು ಆಹುತಿಯಾದ ಬಳಿಕ ಶೇಷವಾಗಿ ಉಳಿದಿರುವ, ಏನ್ರಿ ನಿನಗ್ ಮಾಂಸ ತಿನ್ನೋದೇ ಇತ್ತು ಅಂದ್ರ ಏನ್ ಮಾಡು, ಆಹುತಿಯಾದ ಬಳಿಕ ಶೇಷವಾಗಿ ಉಳಿದುದನ್ನು ಹೋಮ ಮಾಡಿ ಅವಶೇಷವಾಗಿ ಉಳಿದ ಮಾಂಸವನ್ನು ಭಕ್ಷಣ ಮಾಡಬೇಕು. ನಿನಗ ಬಹಳ ತಿನ್ನೋದೇ ಇತ್ತಂದ್ರೆ ಇಂಥ ಯಾಗ ಯಜ್ಞ ಮಾಡಿ
ಅಂತ್ಯದ ಆಹುತಿ ಅಂತಿರ್ತದ, ಅಂತ್ಯದ ಆಹುತಿ ಒಳಗೆ ಶೇಷವಾಗಿ ಉಳಿದದ್ದು ತಿನ್ನು. ಇನ್ನು 4ನೇ ಅಕಡ ಸೂತ್ರಮಣಿಯಾಗದಲ್ಲಿ ಏನಂತಾರೆ? ಸುರಾಪಾನ ಮಾಡಬೇಕು ಎಂದು ಇತ್ಯಾದಿಯಾಗಿರುವ ವೇದದ ವಿಧಿವಚನಗಳು ಅನ್ಯ ಅಂದ್ರೆ ಅನುರಾಗದಿಂದ ಪ್ರಾಪ್ತರಾದ ಸರ್ವ ಸ್ತ್ರೀಯರ ಸಂಘದಲ್ಲಿ ಹಾಗೂ ಸದಾ ಮಾಡುತ್ತಿರುವ ಪರಿಣತ ಸ್ತ್ರೀ ಸಂಘದಲ್ಲಿ ಹಾಗೂ ಮಾಂಸ ಮಧ್ಯಗಳ ಸೇವನೆಯಲ್ಲಿ ಪ್ರವೃತ್ತ ಮಾಡಿಸುವುದರ ಅಭಿಪ್ರಾಯವಿರುವುದಿಲ್ಲ ವೇದದ್ದು. ಮತ್ತೇನೆಂದರೆ ಸ್ವಾಭಾವಿಕವಾಗಿ ಅವುಗಳಲ್ಲಿರುವ ಅತಿಯಾದ ಪ್ರಯತ್ನವನ್ನು ಸಂಕೋಚ ಮಾಡಿ, ಬಹಳ ಅದರಲ್ಲಿ ಪ್ರಯತ್ನ ಆಗ್ತದೆ, ಅದನ್ನ ಸ್ವಲ್ಪದರಲ್ಲಿ ಸಂಕೋಚ ಮಾಡಿ ಕೊನೆಗೆ ನಿವೃತ್ತಿ ಮಾಡುವುದರಲ್ಲಿಯೇ ಎದುರು ವೇದದ ಅಭಿಪ್ರಾಯವಿರುತ್ತದೆ. ಆದ್ದರಿಂದ ವೇದವಾಕ್ಯಗಳೆಲ್ಲವೂ ಪರಿಸಂಖ್ಯ ಅಂದ್ರೆ ವಿಧಿ ರೂಪವಾಗಿರುತ್ತದೆ ಹೊರತು ನೇಮ ಸಹಿತ ವಿಧಿ ರೂಪವಾಗಲಿ ಅಥವಾ ಅಪೂರ್ವ ವಿಧಿ ರೂಪವಾಗಲಿ ಇರುವುದಿಲ್ಲ. ಇದು ಮೊದಲೇ ಆದ ಹಿಂಗ್ ಮಾಡ್ಬೇಕಂತ ಹಿಂಗಿಲ್ಲ. ಹೇಗೋ ಅದರಂತೆಯೇ ಶೇನಯಾಗವನ್ನು ಬೋಧ ಮಾಡುವಂಥ ಅಥರ್ವಣ ವೇದದ ವಚನವು ಕೂಡ ಅನ್ಯ ಅಂದ್ರೆ ದ್ವೇಷದಿಂದ ಬಂದವನನ್ನು ಶತ್ರುನಾಶದಲ್ಲಿ ಪ್ರವೃತ್ತಿ ಮಾಡಿಸುವ ಅಭಿಪ್ರಾಯವಿರುವುದಿಲ್ಲ. ಕಿಂತು ಸ್ವಾಭಾವಿಕವಾಗಿ ಅತಿಯಾದ ಪ್ರವೃತ್ತಿಯನ್ನು ತಡೆ ಹಿಡಿಯುವುದರ ಮೂಲಕ ಆ ವಿಷ ಕೊಡುವ ಮೊದಲಾದ ಹಿಂಸದಿಂದ ನಿವೃತ್ತಿ ಮಾಡಿಸುವುದರಲ್ಲಿ ಅಭಿಪ್ರಾಯವಿರುತ್ತದೆ. ಅದೇನು ಸ್ಥೂಲವಾಗಿ ಪಾಪಕೃತಿ ಮಾಡ್ತಿದ್ದಲ್ಲ ಅದನ್ನು ಬಿಡಿಸಿ ಆ ಶೇನ ಯಾಗ ಮಾಡಿದ್ರೆ ಇಲ್ಲೇ ಅವ್ರು ಸಾಯ್ತಾರೆ, ಇಂಥ ಯಾಗ ಮಾಡು ಅಂತೇಳಿ ಯಾಗಕ್ಕೆ ಹಚ್ಚಿ ಆ ಯಾಗ ಮಾಡ್ಬೇಕಾದ್ರೆ ಒಬ್ಬನೇ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ 100 ಬ್ರಾಹ್ಮಣರು ಬೇಕಾಗ್ತದೆ, ಅದಕ್ಕೆ ಕೋಟ್ಯಾಂತರ ಖರ್ಚಾಗ್ತದೆ. ಹಿಂಗಾಗಿ ಇವು ಮುಂದೆ ಇದು ಅಜ್ಜಿನೇ ಅದ ಬಿಟ್ಟೇ ಬಿಡು ಅಂತ ಹೇಳಿ ಬಿಡಿಸುವುದರಲ್ಲೇ ಅಭಿಪ್ರಾಯದ ವೇದದ್ದು. ಆದ್ದರಿಂದ ಶೇನಯಾಗವನ್ನು ಬೋಧ ಮಾಡುವಂತ ವಚನವಾದರೂ ಕೂಡ ಪರಿಸಂಖ್ಯಾ ವಿಧಿ ರೂಪವಿರುತ್ತದೆ. ಹಿಂಗ್ ಮಾಡ್ಬೇಕಂತ ನೇಮ ಅದು, ಹಂಗಾರೆ ಮಾಡ್ಲಿಕ್ಕೆ ಬರ್ಲದು. ಯಾಗ ಮಾಡ್ಬೇಕಾದ್ರ ಅದು ಪದ್ಧತಿಗನುಸಾರವಾಗಿ ವೇದ ಹೆಂಗ್ ಹೇಳ್ಯದ ಹಂಗೆ ಮಾಡ್ಬೇಕು. ಹಾಂಗ್ ಮಾಡ್ಬೇಕಾದ್ರೆ ಖಂಡಾಪಟ್ಟಿ ಖರ್ಚುನು ಬರ್ತದೆ. ಅದಕ್ಕೆ 100 ಮಂದಿ ಪುರೋಹಿತರನ್ನು ತರಿಸಿ ಆ ಮಂತ್ರಘೋಷ ಮಾಡೋದಿರ್ತದೆ. ಇದು ಮುಂದೆ ಹೋಗಿ ಇವನಿಗೆ ಇದೇನಾಗ್ತದಪ್ಪ ಅಂದ್ರೆ ವಜ್ಜಿನೇ ಅನಿಸಿ ಗಾಡೆ ಬಿಡುವಪ್ಪ ಅಂತ ಬಿಡಿಸುವುದರಲ್ಲಿ ಪ್ರವೃತ್ತಿ ಅದ ವೇದದ್ದು. ಅನ್ನದಿಂದ ಪ್ರಾಪ್ತವಾದ ಅರ್ಥಗಳನ್ನು ಸಂಕೋಚಗೊಳಿಸುವ ನಿಮಿತ್ತವಾಗಿ ಬೋಧ ಮಾಡಿದ ಯಾವ ವೇದ ವಚನಗಳಿರುವವೋ ಅವು ಪರಿಸಂಖ್ಯಾ ರೂಪವೆಂದು ಹೇಳಲ್ಪಡುತ್ತದೆ. ಈ ರೀತಿಯಾದ ವಿಧಿವಚನಗಳ ಸವಿಸ್ತಾರ ವರ್ಣನವನ್ನು ವೇದಾಂತ ಪದಾರ್ಥ ಮಂಜುಷ ಎಂಬ ಗ್ರಂಥದಲ್ಲಿ ಮಾಡಲಾಗಿದೆ. ಆ ವೇದಾಂತ ಪದಾರ್ಥ ಮಂಜುಷ ಎಂಬ ಇನ್ನೊಂದು ಗ್ರಂಥದ ಅದರಲ್ಲಿ ಮಾಡಲಾಗ್ಯದ. ಅಲ್ಲಿ ನಿಮಗಿನ್ನೂ ವಿಸ್ತಾರ ಬೇಕಾದ್ರೆ ನೋಡ್ಕೋರಿ ಅಂತ ಹೇಳಿದ್ರು. ಅದಕ್ಕಿಲ್ಲಿ ಟಿಪ್ಪಣಿ ಯಜ್ಞವನ್ನು ಮಾಡಲಿ ಎಂದು ಅಭಿಪ್ರಾಯವಿರುವುದಿಲ್ಲ. ಈ ರೀತಿಯಿಂದ ಸಂಪೂರ್ಣ ಅಥರ್ವಣ ವೇದದ ನಿವೃತ್ತಿಯಲ್ಲಿಯೇ
ತಾತ್ಪರ್ಯವುಳ್ಳದ್ದಾಗಿರುತ್ತದೆ. ಇನ್ನುಳಿದ 3 ವೇದಗಳಲ್ಲಿ ಕರ್ಮವನ್ನು ಬೋಧ ಮಾಡುವಂಥ ಯಾವ ವಾಕ್ಯಗಳಿರುವವೋ ಅವುಗಳೆಲ್ಲವೂ ಎದಕ್ಕಾಗಿ ಹೇಳಿದಪ್ಪ ಅಂತ ಕೇಳಿದ್ರೆ ಅಂತಃಕರಣ ಶುದ್ಧಿದ್ವಾರ ಜ್ಞಾನದಲ್ಲಿಯೇ ಉಪಯೋಗವಿರುತ್ತದೆ ಎಂಬುದು ಸ್ಪಷ್ಟವಿರುತ್ತದೆ ಅಂತ ಹಿಂಗ ನಿಶ್ಚಯ ಮಾಡಿದ ಯಾರು ತರ್ಕದೃಷ್ಟಿ. ಇನ್ನ 485ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? 4 ಉಪವೇದಗಳ ತಾತ್ಪರ್ಯವು ಬ್ರಹ್ಮಜ್ಞಾನದಲ್ಲಿ. ಈ 4 ವೇದ ಉಪವೇದ ಆ ಮುಖ್ಯ ವೇದಗಳದು ತಾತ್ಪರ್ಯ ಹೇಳಿದ್ರು. ಇನ್ನು 4 ಉಪವೇದಗಳ ತಾತ್ಪರ್ಯವು ಎಲ್ಲದಪ್ಪ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನದಲ್ಲಿಯೇ. ಉಪವೇದಗಳು 4 ಇರುತ್ತವೆ. ಉಪವೇದಗಳು 4. ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಹಾಗೂ ಅರ್ಥವೇದ. ಇವುಗಳಲ್ಲಿ ಒಂದನೇದ್ದು ಬ್ರಹ್ಮ ಪ್ರಜಾಪತಿ, ಅಶ್ವಿನಿ ಕುಮಾರ, ಇನ್ನೊಂದೇನಂತಾರೆ ಧನವಂತ್ರಿ ಮೊದಲಾದವರು ಆಯುರ್ವೇದದ ಕರ್ತೃಗಳಾಗಿರುತ್ತಾರೆ. ಇವ್ರು ಯಾರ್ಯಾರು? ಒಂದನೇದ್ದು ಬ್ರಹ್ಮ ಪ್ರಜಾಪತಿ, ಅಶ್ವಿನಿ ಕುಮಾರ, ಧನವಂತರಿ ಮತ್ತು ಮೊದಲಾದವರು ಆಯುರ್ವೇದದ ಕರ್ತೃಗಳಾಗಿರುತ್ತಾರೆ. ಇಲ್ಲಿ ಚರಕ ವಾಗ್ಭಟ್ಟಾದಿ ಕೃತವಾದ ಚಿಕಿತ್ಸಾ ಶಾಸ್ತ್ರವಾದರೂ ಕೂಡ ಆಯುರ್ವೇದವಿರುತ್ತದೆ. ಮತ್ತು ವಾತ್ಯಾಯನ ಕೃತವಾದ ಕಾಮಶಾಸ್ತ್ರವಾದರೂ ಕೂಡ ಆಯುರ್ವೇದದ ಅಂತರ್ಭೂತವಾಗಿರುತ್ತದೆ. ಯಾಕಂದರೆ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಾಜೀಕರಣ ಅಂದ್ರೆ ವಶೀಕರಣ, ಸ್ತಂಭನಾದಿ ವಿಷಯಗಳನ್ನು ಕೂಡ ಚರಕಾದಿಗಳೇ ಕಥನ ಮಾಡಿರುತ್ತಾರೆ. ಆ ಆಯುರ್ವೇದದ ಅಭಿಪ್ರಾಯವಾದರೂ ಕೂಡ ವೈರಾಗ್ಯದಲ್ಲಿಯೇ ಇರುತ್ತದೆ. ಯಾಕಂದರೆ ಆಯುರ್ವೇದದ ರೀತಿಯಂತೆ ರೋಗಾದಿಗಳು ನಿವೃತ್ತಿಯಾದರೂ ಕೂಡ ಪುನಃ ರೋಗಾದಿಗಳು ಉತ್ಪನ್ನವಾಗುತ್ತವೆ. ಆದ್ದರಿಂದ ಲೌಕಿಕ ಉಪಾಯಗಳು ತುಚ್ಛವಿರುತ್ತವೆ ಎಂಬ ಅರ್ಥದಲ್ಲಿ ಆಯುರ್ವೇದದ ಅಭಿಪ್ರಾಯವಿರುತ್ತದೆ. ಮತ್ತು ಔಷಧದಾನ ಮೊದಲಾದವುಗಳಿಂದ ಇನ್ನು ಎಷ್ಟು ಹೇಳ್ತಾರಪ್ಪ? ಇನ್ ಮುಂದೆ ಏನ್ ಹೇಳ್ತಾರ್ರಿ? ಪುಣ್ಯ ಉಂಟಾಗಿ ಅಂತಃಕರಣದವು ಶುದ್ಧಿಯಾಗುವುದರ ಮೂಲಕ ಜ್ಞಾನದಲ್ಲಿಯೇ ಏನದ ಉಪಯೋಗವಿರುತ್ತದೆ. ಅದರಂತೆ ಎರಡನೇದ್ದು ವಿಶ್ವಾಮಿತ್ರ ಕೃತವಾದ ಧನುರ್ವೇದದಲ್ಲಿ ಏನಂತಾರೆ? ವಿಶ್ವಾಮಿತ್ರ ಕೃತವಾದ ಧನುರ್ವೇದದಲ್ಲಿ ಆಯುಧ ನಿರೂಪಣವನ್ನು ಮಾಡಿರುತ್ತಾರೆ. ಆಯುಧಗಳು 4 ಪ್ರಕಾರವಿರುತ್ತವೆ. ಒಂದನೇದ್ದು ಮುಕ್ತ, ಎರಡನೇದ್ದು ಅಮುಕ್ತ, ಮೂರನೇದ್ದು ಮುಕ್ತಾಮುಕ್ತ ಮತ್ತು 4ನೇದ್ದು ಯಂತ್ರಮುಕ್ತ. ಒಂದನೇದ್ದು ಕೈಯಿಂದ ಎಸೆಯಲ್ಪಟ್ಟ ಚಕ್ರಾದಿಗಳು ಮುಕ್ತವೆಂದು ಹೇಳಲ್ಪಡುತ್ತವೆ. ಕೈಯಿಂದ ಒಗೆಯದು ಏನಂತಾರೆ? ಕೈಯಿಂದ ಎಸೆಯಲ್ಪಟ್ಟ ಚಕ್ರಾದಿಗಳು ಮುಕ್ತವೆಂದು ಹೇಳಲ್ಪಡುತ್ತವೆ. ಇನ್ನು ಎರಡನೇ ಕಡ ಖಡ್ಗಾದಿಗಳು ಅಮುಕ್ತವೆಂದು ಹೇಳಲ್ಪಡುತ್ತವೆ. ಇನ್ನು ಮೂರನೇದ್ದು ಬರ್ಚಿ ಮೊದಲಾದವುಗಳಿಗೆ ಮುಕ್ತಾಮುಕ್ತವೆಂದು ಹೇಳುತ್ತಾರೆ.
ಇನ್ನು ನಾಲ್ಕನೇದ್ದು ಶರ ಬಾಣ, ಬಂದೂಕಿನ ಗುಂಡು ಮೊದಲಾದವುಗಳು ಯಂತ್ರಯುಕ್ತ ಎಂದು ಹೇಳಲ್ಪಡುತ್ತವೆ. ಈ ರೀತಿಯಿಂದ ಆಯುಧಗಳು 4 ಪ್ರಕಾರವಿರುತ್ತವೆ. ಇವುಗಳಲ್ಲಿ ಒಂದನೇದ್ದು ಮುಕ್ತ ಆಯುಧಕ್ಕೆ ಅಸ್ತ್ರವೆಂದು ಹೇಳುತ್ತಾರೆ. ಇನ್ನ ಎರಡನೇದ್ದು ಅಮುಕ್ತಕ್ಕೆ ಶಸ್ತ್ರವೆಂದು ಹೇಳುತ್ತಾರೆ. ಈ 4 ಪ್ರಕಾರದ ಆಯುಧಗಳಿಗೆ ಬ್ರಹ್ಮ, ವಿಷ್ಣು, ಪಶುಪತಿ ಮತ್ತು ಪ್ರಜಾಪತಿ, ಅಗ್ನಿ, ವರುಣ ಮೊದಲಾದ ದೇವತೆಗಳ ಮಂತ್ರಗಳನ್ನು ಹೇಳಿರುತ್ತಾರೆ. ಕ್ಷತ್ರಿಯ ಕುಮಾರನು ಅಧಿಕಾರಿ ಎಂದು ಹೇಳುತ್ತಾರೆ ಮತ್ತು ಅವನ ಅನುಸಾರಿಗಳಾದ ಬ್ರಾಹ್ಮಣಾದಿಗಳು ಕೂಡ ಅಧಿಕಾರಿಗಳೆಂದು ಹೇಳುತ್ತಾರೆ. ಇದರಲ್ಲಿ ಏನಪ್ಪಾ ಅಂದ್ರೆ ಅಧಿಕಾರದಲ್ಲಿ 4 ಭೇದಗಳನ್ನು ಹೇಳುತ್ತಾರೆ. ಒಂದನೇದ್ದು ಕಾಲ್ದಳ, ಎರಡನೇದ್ದು ರಥಾರೂಢ, ಮೂರನೇದ್ದು ಅಶ್ವಾರೂಢ ಮತ್ತು ನಾಲ್ಕನೇದ್ದು ಗಜಾರೂಢ. ಮತ್ತು ಯುದ್ಧದಲ್ಲಿ ಏನಂತಾರೆ, ಶಕುನಗಳುಂಟಾಗುವುದೇ ಅದಕ್ಕೆ ಮಂಗಲವೆಂದು ಹೇಳುತ್ತಾರೆ. ಇನ್ನು ಒಂದನೇದ್ದು ಇಷ್ಟು ಅರ್ಥವನ್ನು ಧನುರ್ವೇದದ ಪ್ರಥಮ ಪಾದದಲ್ಲಿ ಹೇಳಲ್ಪಟ್ಟಿರುತ್ತದೆ. ಮತ್ತು ಇನ್ನು ಎರಡನೇದ್ದು ಆಚಾರ್ಯರ ಲಕ್ಷಣಗಳನ್ನು, ಅದರಂತೆ ಆಚಾರ್ಯರಿಂದ ಶಸ್ತ್ರಾಸ್ತ್ರಗಳನ್ನು ಗ್ರಹಣ ಮಾಡುವ ರೀತಿಯನ್ನು ಧನುರ್ವೇದದ ದ್ವಿತೀಯ ಪಾದದಲ್ಲಿ ಹೇಳಲ್ಪಟ್ಟಿರುತ್ತದೆ. ಮತ್ತು ಮೂರನೇದ್ದು ಗುರು ಸಂಪ್ರದಾಯದಿಂದ ಪ್ರಾಪ್ತವಾದ ಶಸ್ತ್ರಗಳ ಅಭ್ಯಾಸವನ್ನು, ಅದರಂತೆ ಮಂತ್ರಸಿದ್ಧಿ ಹಾಗೂ ದೇವತಾ ಸಿದ್ಧಿಗಳ ಪ್ರಕಾರಗಳನ್ನು ತೃತೀಯ ಪಾದದಲ್ಲಿ ಹೇಳಲ್ಪಟ್ಟಿದೆ. ಹಾಗೂ ನಾಲ್ಕನೇದ್ದು ಸಿದ್ಧಿಯಾಗಲ್ಪಟ್ಟ ಮಂತ್ರಗಳ ಪ್ರಯೋಗವನ್ನು ಚತುರ್ಥ ಪಾದದಲ್ಲಿ ಹೇಳಿರುತ್ತದೆ. ಎಷ್ಟು ಅರ್ಥಗಳು ಧನುರ್ವೇದದಲ್ಲೇ ಇರುತ್ತವೆ. ಆ ಧನುರ್ವೇದವು ಬ್ರಹ್ಮ, ಪ್ರಜಾಪತಿ ಮೊದಲಾದವರಿಂದ ಅಂದ್ರೆ ವಿಶ್ವಾಮಿತ್ರ ಋಷಿಗಳಿಗೆ ಪ್ರಾಪ್ತವಾಯಿತು. ಅವನ್ನು ಪ್ರಕಟ ಮಾಡಿರುತ್ತಾನೆಯೇ ಹೊರತು ವಿಶ್ವಾಮಿತ್ರನಿಂದ ಧನುರ್ವೇದವು ಉತ್ಪತ್ತಿಯಾಗಲಿಲ್ಲ. ಇನ್ನು ದುಷ್ಟ, ಚೋರ ಮೊದಲಾದವರಿಂದ ಪ್ರಜೆಗಳನ್ನು ರಕ್ಷಣೆ ಮಾಡು ಎಂದು ಕ್ಷತ್ರಿಯರಿಗೆ ಏನ್ರೆ ಧರ್ಮವನ್ನು ಬೋಧ ಮಾಡುವುದೇ ಧನುರ್ವೇದವಾಗಿರುತ್ತದೆ. ಆದ್ದರಿಂದ ಅದಾದರೂ ಕೂಡ ಅಂತಃಕರಣವನ್ನು ಶುದ್ಧಿ ಮಾಡುವುದರ ಮೂಲಕ ಜ್ಞಾನದ್ವಾರ ಮೋಕ್ಷವನ್ನುಂಟು ಮಾಡುವುದರಲ್ಲಿಯೇ ಅಭಿಪ್ರಾಯವಿರುತ್ತದೆ. ಅದರಂತೆಯೇ ಇನ್ನು ಮೂರನೇದ್ದು ಗಾಂಧರ್ವ ವೇದವನ್ನು ಭರತನು ಪ್ರಕಟ ಮಾಡಿದನು. ಅದರಲ್ಲಿ ಸ್ವರ, ತಾಳ, ಇನ್ನ ಮೂರ್ಛನ ಸ್ವರಗಳ ಅಂದ್ರ ಆರೋಹಣ, ಏನಂತಾರೆ ಆರೋಹಣ, ವರೋಹಣ ಸಹಿತವಾದ ಸಂಗೀತ, ನೃತ್ಯ, ಗಾಯ ಹಾಗೂ ವಾದ್ಯಗಳ ನಿರೂಪಣವನ್ನು ವಿಸ್ತಾರದಿಂದ ಮಾಡಿರುತ್ತಾನೆ. ದೇವತೆಗಳ ಆರಾಧನೆಯು ಹಾಗೂ ನಿರ್ವಿಕಲ್ಪ ಸಮಾಧಿಯ ಸಿದ್ಧಿಯು ಗಾಂಧರ್ವ ವೇದದ ಏನದಪ್ಪ ಅಂತ ಕೇಳಿದ್ರೆ ಪ್ರಯೋಜನವೆಂದು ಹೇಳಲ್ಪಡುತ್ತದೆ. ಆದ್ದರಿಂದ ಅದಾದರೂ ಕೂಡ ಎದರ ಸಲುವಾಗಪ್ಪ, ಅಂತಃಕರಣವನ್ನು ಏಕಾಗ್ರತ ಮಾಡುವ ಮೂಲಕ
ಜ್ಞಾನದ್ವಾರ ಮೋಕ್ಷವನ್ನುಂಟು ಮಾಡುವುದರಲ್ಲಿ ಪ್ರಯೋಜನವಿರುತ್ತದೆ. ಹಿಂಗ ತರ್ಕ ದೃಷ್ಟಿ ಇವೆಲ್ಲ ನಿಶ್ಚಯ ಮಾಡಿದ. ಅದರಂತೆ ನಾಲ್ಕನೇದ್ದು ಅಥರ್ವೇದವಾದರೂ ಕೂಡ ನಾನಾ ಪ್ರಕಾರವಿರುತ್ತದೆ. ನೀತಿಶಾಸ್ತ್ರ, ಇನ್ನ ಅಶ್ವಶಾಸ್ತ್ರ, ಶಿಲ್ಪಶಾಸ್ತ್ರ, ಪಾಕಶಾಸ್ತ್ರ ಮೊದಲುಗೊಂಡು ಧನಪ್ರಾಪ್ತಿಯ ಉಪಾಯವನ್ನು ಬೋಧ ಮಾಡುವ ಶಾಸ್ತ್ರಗಳು ಅವು ಹೆಂಗಪ್ಪ ಅಂದ್ರೆ ಅರ್ಥ ವೇದವೆಂದು ಹೇಳಲ್ಪಡುತ್ತವೆ. ಅದರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರೆ ನೋಡಿ, ಎಷ್ಟು? 513 ಅರ್ಥವೇದವೆಂದು ಹೇಳಲ್ಪಡುತ್ತವೆ ಅನ್ನೋದ್ರ ಮ್ಯಾಗ. 513. ಇದಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ಸ್ಥಾಪತ್ಯ ವೇದವೆಂತಲೂ ಕೂಡ ಹೇಳುತ್ತಾರೆ. ಅಷ್ಟೇ ಅದದು ಅರ್ಥ ವೇದವೆಂದು ಹೇಳಲ್ಪಡುತ್ತದೆ. ಧನಪ್ರಾಪ್ತಿಯ ಸಕಲ ಉಪಾಯಗಳಲ್ಲಿ ನಿಪುಣನಾದ ಪುರುಷನಿಗೂ ಕೂಡ ಭಾಗ್ಯವಿಲ್ಲದೆ ಧನವು ಪ್ರಾಪ್ತಿಯಾಗುವುದಿಲ್ಲ. ನೀ ಬೇಕಾದಷ್ಟು ಎಣ್ಣೆ ಹಚ್ಚು ಮಣ್ಣ ಉಳ್ಳಾಡಿದ್ರ ಎಲ್ಲ ಜಗನೇ ಹತ್ತಿ ಬರಂಗಿಲ್ಲ. ಎಷ್ಟು ಹತ್ತಬೇಕಟ್ಟೆ. ಅದು ಭಾಗ್ಯವಿಲ್ಲದೆ ಅಂದ್ರೆ ಹಿಂದಿನ ಪುಣ್ಯ ಬೇಕದಕ್ಕೆ. ಪುಣ್ಯ ಇದ್ರೆ ಅದೆಲ್ಲ ದೊರೆಯದು. ಆದ್ದರಿಂದ ಅರ್ಥವೇದದ ತಾತ್ಪರ್ಯವಾದರೂ ಕೂಡ ವೈರಾಗ್ಯದಲ್ಲಿಯೇ ಇರುತ್ತದೆ. ಏನಪ್ಪಾ ಅದು ಭೋಗದೊಳಗೆ ಎಟ್ಟದ ಅಟ್ಟೆ ಬರುವುದು ಬಿಡು ಇನ್ನಂತೇಳಿ ಬಿಡುವುದರಲ್ಲಿ ಅದರ ತಾತ್ಪರ್ಯ, ಬಿಡಿಸುವುದರಲ್ಲಿ ಅದರ ತಾತ್ಪರ್ಯದ. ಇನ್ನು 486ನೇ ಅಂಕದಲ್ಲಿ 4 ವೇದಗಳ 6 ಅಂಗಗಳ ಅರ್ಥ ಸಹಿತ ಪ್ರಯೋಜನ. ಯಾಕೆ 18 ವಿದ್ಯೆಗಳಲ್ಲಿ 4 ವೇದಗಳು 4 ಉಪವೇದಗಳು ಹೇಳಿದ್ರು. ಈಗ 4 ಏನ್ ಹೇಳ್ತಾರ್ರಿ? 4 ವೇದಗಳ 6 ಅಂಗಗಳ ಅರ್ಥ ಸಹಿತ ಪ್ರಯೋಜನ ಹೇಳ್ತಾರೆ. ಏನ್ ಹೇಳ್ತಾರ? 4 ವೇದಗಳ 6 ಅಂಗಗಳು ಈ ಪ್ರಕಾರವಿರುತ್ತವೆ. ವೇದಾಂಗ: 1ನೇದ್ದು ಶಿಕ್ಷಾ, 2ನೇದ್ದು ಕಲ್ಪ, 3ನೇದ್ದು ವ್ಯಾಕರಣ. 3ನೇದ್ದು ಏನದ್ರಿ? ವ್ಯಾಕರಣ. 4ನೇದ್ದು ನಿರುಕ್ತ, 5ನೇದ್ದು ಜ್ಯೋತಿಷ್ಠ ಮತ್ತು 6ನೇದ್ದು ಪಿಂಗಲ. ಈ 6 ವೇದಗಳಿಗೆ ಉಪಯೋಗಗಳಾಗಿರುವುದರಿಂದ ವೇದಗಳ ಅಂಗಗಳೆಂದು ಹೇಳಲ್ಪಡುತ್ತವೆ. ಇವು 6 ಏನಾಗ್ಯಾವ? ವೇದಕ್ಕ ಅಂಗಗಳಾಗ್ಯಾವ, ಉಪಯೋಗ ಆಗ್ಯಾವ. ಅವುಗಳಲ್ಲಿ 1ನೇದ್ದು ಪಾಣಿನಿ ಎಂಬ ಮುನಿಯು. ಪಾಣಿನಿ ಎಂಬ ಮುನಿ ಏನ್ ಮಾಡಿದ? ಶಿಕ್ಷಾ. ಮುನಿ ಅಂದ್ರೆ ಯಾರಿಗಂತಾರ್ರಿ? ನಡು ನಾವು ಅಪ್ಪರ ನಿರಂತರ ಅದ್ವಿತೀಯ ಮನನಶೀಲತ್ವಂ ಮುನಿರಿ. ನಿರಂತರ ಅದ್ವಿತೀಯ ಮನನಶೀಲತ್ವಂ ಮುನಿರಿರಪ್ಪರ. ಅದ್ವಿತೀಯ ಅರ್ಥ ಅರ್ಥರಪ್ಪರ. ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವಂ ಮುನಿರಿ. ಮುನಿ. ಇನ್ನೊಂದು ಲಕ್ಷಣ ಏನದಪ್ಪ ಅಂತ ಕೇಳಿದ್ರೆ ವೇದ ಹೇಳ್ರಿ. ವೇದ ಅವಗತ ಮಾಡ್ಕೊಂಡವನು ಮುನಿರಿ. ವೇದ ಶಾಸ್ತ್ರಾರ್ಥ. ವೇದ ಶಾಸ್ತ್ರಾರ್ಥ ಅವಗಂತವ ಮುನಿರಪ್ಪ. ವೇದ ಶಾಸ್ತ್ರಾರ್ಥ ಏನ್ರಿ? ಅವಗತ ಮುನಿ. ಏನ್ ಹೇಳ್ತಾರೆ? 1ನೇ ಕಡ ಪಾಣಿನಿ ಎಂಬ ಮುನಿಯು ಶಿಕ್ಷಾ ಎಂಬ ವೇದಾಂಗದ ಕರ್ತೃ ಆಗಿರುತ್ತಾನೆ. ವೇದಗಳ ಶಬ್ದಗಳಲ್ಲಿ ಅಕ್ಷರಗಳ ಸ್ಥಾನದ ಜ್ಞಾನವು ಮತ್ತು ಉದಾತ್ತ
ಉದಾತ್ತ ಮ್ಯಾಗ 514 ಏನಂತಾರೆ? ಉಚ್ಚ ಸ್ವರವು ಉದಾತ್ತವೆಂದು ಹೇಳಲ್ಪಡುತ್ತದೆ. ಉಚ್ಚ ಜೋರವಾಗಿ ಅನ್ನೋದು ಉದಾತ್ತ. ಮತ್ತು ಅನುದಾತ, ಅನುದಾತ್ತ ಮ್ಯಾಗ 515. ಅನುದಾತ ಅಂದ್ರೆ ಏನಂತಾರ? ಅಲ್ಪ ಸ್ವರವು ಅನುದಾತವೆಂದು ಹೇಳಿಸಿಕೊಳ್ಳುತ್ತದೆ, ಸಾವಕಾಶ ಅನ್ನೋದು. ಹಾಗೂ ಇನ್ನ ತ್ವರಿತ, ತ್ವರಿತ ಮ್ಯಾಗ ಎಷ್ಟದಪ್ಪ ಅಂತ ಕೇಳಿದ್ರೆ 516. ತ್ವರಿತ ಅಂದ್ರ ಸಮಾನ ಸ್ವರದ ಜ್ಞಾನಕ್ಕೆ ಸ್ವರಿತ ಜ್ಞಾನವೆಂದು ಹೇಳುತ್ತಾರೆ. ಸ್ವರಿತ ಜ್ಞಾನವು ಇನ್ನ ಶಿಕ್ಷಾದಿಂದಲೇ ಆಗುತ್ತದೆ. ವೇದಗಳ ವ್ಯಾಖ್ಯಾನ ರೂಪವಾದ ಯಾವ ಅನೇಕ ಪ್ರತಿ ಶಾಖಾರೂಪ ಗ್ರಂಥಗಳಿರುವವೋ ಅವು ಕೂಡ ಶಿಕ್ಷಾದಲ್ಲಿ ಅಂತರ್ಭೂತವಿರುತ್ತವೆ. ಅದರಂತೆ ಇನ್ನು ಎರಡನೇದ್ದು, ವೇದವು ಬೋಧಿಸಿದ ಕರ್ಮಗಳ ಅನುಷ್ಠಾನದ ರೀತಿಯು ಕಲ್ಪವೆಂಬ ವೇದಾಂಗದ ಸೂತ್ರಗಳಿಂದ ತಿಳಿದು ಬರುತ್ತದೆ. ಯಜ್ಞವನ್ನು ಮಾಡುವಂತ ಬ್ರಾಹ್ಮಣರು ಅವ್ರಿಗೇನಂತಾರೆ? ವೃತ್ತಿಕರೆಂದು ಹೇಳಲ್ಪಡುತ್ತಾರೆ. ಮಾಡೋರಿಗೆ ವೃತ್ತಿಕರು. ಅವರು ಭಿನ್ನ ಭಿನ್ನವಾಗಿ ಮಾಡಲು ಉಚಿತವಾದ ಯಾವ ಕರ್ಮಗಳ ರೀತಿಯನ್ನು ಬೋಧ ಮಾಡುವ ಕಲ್ಪಸೂತ್ರಗಳಿರುತ್ತವೆ. ಕಾತ್ಯಾಯನ ಮುನಿ ಹಾಗೂ ಅಶ್ವಲಾಯನಾದಿ ಮುನಿಗಳು ಈ ಕಲ್ಪಸೂತ್ರಗಳ ಕರ್ತೃಗಳಾಗಿರುತ್ತಾರೆ. ಆದ್ದರಿಂದ ಕಲ್ಪಸೂತ್ರವಾದರೂ ಕೂಡ ಏನದು? ವೇದಕ್ಕೆ ಉಪಯೋಗವಾಗಿರುವುದರಿಂದ ವೇದದ ಅಂಗವಾಗಿರುತ್ತದೆ. ಅದರಂತೆ ಇನ್ನು ಮೂರನೇದ್ದು, ವ್ಯಾಕರಣದಿಂದ. ವ್ಯಾಕರಣ ಊಟಕ್ಕೆ ಶೀಕರಣೆ, ತೀರ್ಥಕ್ಕೆ ಗೋಕರ್ಣ, ರೋಗಕ್ಕೆ ಗಜಕರ್ಣ, ಶಾಸ್ತ್ರಕ್ಕೆ ಪಂಚೀಕರಣ. ಇವು ಬಹಳ ಅರ್ಥಪೂರ್ಣವಾದದ್ದು. ಇಲ್ಲಿ ಏನ್ ಹೇಳ್ತಾರೆ? ಮೂರನೇದ್ದು, ವ್ಯಾಕರಣದಿಂದ ವೇದಗಳ ಶಬ್ದಗಳಲ್ಲಿರುವ ಶಬ್ದತ್ವದ ಜ್ಞಾನವಾಗುತ್ತದೆ. ಪಾಣಿನಿ ಮುನಿಗಳು ಈ ವ್ಯಾಕರಣ ಸೂತ್ರ ರೂಪವಾದ 8 ಅಧ್ಯಾಯಗಳನ್ನು ರಚಿಸಿರುತ್ತಾರೆ. ಕಾತ್ಯಾಯನಿ ಹಾಗೂ ಪತಂಜಲಿ ಮುನಿಗಳು ಏನು ಯೋಗಶಾಸ್ತ್ರಕಾರರು ಆ ಸೂತ್ರಗಳನ್ನು ವ್ಯಾಖ್ಯಾನ ರೂಪದಿಂದ ವಾರ್ತಿಕ ಹಾಗೂ ಭಾಷ್ಯವನ್ನು ಬರೆದಿರುತ್ತಾರೆ. ಮತ್ತು ಬೇರೆ ಯಾವ ವ್ಯಾಕರಣಗಳಿರುವವೋ ಅವುಗಳಲ್ಲಿ ವೇದ ಶಬ್ದಗಳ ವಿಚಾರವಿರುವುದಿಲ್ಲ. ಅವು ಪುರಾಣಾದಿಗಳಲ್ಲಿ ಉಪಯೋಗವಿದ್ದರೂ ಕೂಡ ವೇದಗಳಿಗೆ ಉಪಯೋಗವಿರುವುದಿಲ್ಲ. ಆದರೆ ಪಾಣಿನಿ ಮುನಿಗಳಿಂದ ವಿರಚಿತವಾದ ವ್ಯಾಕರಣವು ವೇದಗಳ ಶಬ್ದಗಳಿಗೂ ಕೂಡ ಉಪಯೋಗವಾಗುವುದರಿಂದ ಅದು ವೇದದ ಅಂಗವೆಂದು ಹೇಳಲ್ಪಡುತ್ತದೆ. ಅದರಂತೆ ಇನ್ನು 4ನೇದ್ದು ಏನ್ ಹೇಳಕತ್ತಾರೆ? ವೇದದ 6 ಅಂಗಗಳು ಹೇಳಕತ್ತಾರೆ. 4ನೇದ್ದು, ವ್ಯಾಸ್ಕ ಎಂಬ ಹೆಸರಿನ ಮುನಿಗಳು 13 ಅಧ್ಯಾಯ ರೂಪ ನಿರುಕ್ತವನ್ನು ರಚಿಸಿರುತ್ತಾರೆ. ಅಲ್ಲಿ ವೇದಗಳ ಮಂತ್ರಗಳಲ್ಲಿ ಪ್ರಸಿದ್ಧವಾದ ಪದಗಳಿಗೆ ಅರ್ಥವನ್ನು ಬೋಧ ಮಾಡುವುದಕ್ಕೋಸ್ಕರ ನಿರೂಪಣ ಅಂದ್ರೆ ಏನ್ರಿ? ಈಗ ನಿರೂಪಣ ಅಂದ್ರಿ ಶಾಸ್ತ್ರ ಶಾಸ್ತ್ರಾನುಕೂಲ ಶಬ್ದ ಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣೆ.
ಬರೋಬರಿ ಬರೋಬರಿ. ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ಹ್ಞೂನ್ರಿಪ್ಪ. ವಾಕ್ಯ ಪೂರ್ಣ ಮಾಡ್ಬೇಕ್ರಿ, ಅರ್ಧ ಆದ್ರ ಅರ್ಥ ಬರಂಗಿಲ್ಲದು. ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ಹಾ, ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ಹ್ಞೂ. ಇನ್ನ 5ನೇದ ಅಂಗ ಯಾವಾಗ ಹೇಳ್ತಾರ ನೋಡ್ರಿ. ಆದಿತ್ಯ ಗರ್ಗ ಋಷಿ ಮೊದಲಾದವರಿಂದ ರಚಿತವಾದ ಜ್ಯೋತಿಷ್ಠವಾದರೂ ಏನ್ರಿ, ಜ್ಯೋತಿಷ್ಠವಾದರೂ ಕೂಡ ವೇದದ ಅಂಗವಾಗಿರುತ್ತದೆ. ಯಾಕಂದರೆ ವೈದಿಕ ಕರ್ಮಗಳನ್ನು ಆರಂಭ ಮಾಡುವಾಗ ಸಮಯ ಮುಹೂರ್ತದ ಜ್ಞಾನ ಬೇಕಾಗುತ್ತದೆ. ಯಾವಾಗರೆ ಮಾಡ್ಲಿಕ್ಕೆ ಬರಂಗಿಲ್ಲವು. ಸತ್ಯನಾರಾಯಣ ಪೂಜಾ ಮಾಡ್ಬೇಕಂದ್ರೆ ಯಾವಾಗ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು ಅನ್ನೋದು ಅವೆಲ್ಲ ವಿಧಿ ನೇಮದವು. ಸಾಮಾನ್ಯವಾಗಿ ಈಗ ಒಂದು ಮನಿ ಶಾಂತಿ ಮಾಡ್ಬೇಕಾಗ್ಯದಂದ್ರ ಯಾವಾಗ ಬೇಕಾದಕ್ ನಡೆಯಂಗಿಲ್ಲದು. ಅದಕ್ಕೆ ಮುಹೂರ್ತದ ನೇಮದ ಮುಂಜುವೆ ಇವೆಲ್ಲ ಮದಿ ಮಾಡ್ಬೇಕಾದ್ರೆ ಯಾವಾಗ ಬೇಕಾದಕ್ ಮಾಡ್ಲಿಕ್ ಬರಂಗಿಲ್ಲ. ಹಾ, ಅವಕ್ಕೆಲ್ಲ ಏನದರಿ, ಅವಕ್ಕ ಮುಹೂರ್ತ ಮತ್ತು ವ್ಯಾಳ್ಯ. ಯಾಕಂದರೆ ವೈದಿಕ ಕರ್ಮಗಳನ್ನು ಆರಂಭ ಮಾಡುವಾಗ ಸಮಯ ಅಂದ್ರೆ ಮುಹೂರ್ತದ ಜ್ಞಾನ ಬೇಕಾಗುತ್ತದೆ. ಅಂತ ಸಮಯ ಜ್ಞಾನವು ಜ್ಯೋತಿಷ್ಠದಿಂದಾಗುತ್ತದೆ. ಆದ್ದರಿಂದ ವೇದದ ಅಂಗವಾಗಿರುತ್ತದೆ. ಆ ಜ್ಯೋತಿಷ್ಠ ಆದ್ರೂ ಒಂದು ವೇದದ ಅಂಗ. ಅದರಂತೆ ಆರನೇದ್ದು ಏನ್ ಹೇಳ್ತಾರ್ರಿ ವೇದದ ಅಂಗ? ಪಿಂಗಳಾಚಾರ್ಯರು ಸೂತ್ರ ರೂಪ ಅಷ್ಟಾಧ್ಯಾಯಗಳಿಂದ ಛಂದಶಾಸ್ತ್ರವನ್ನು ನಿರೂಪಣ ಮಾಡಿರುತ್ತಾರೆ. ಇದರಿಂದ ವೈದಿಕ ಗಾಯತ್ರಿ ಮೊದಲಾದ ಛಂದಗಳ ಜ್ಞಾನವಾಗುತ್ತದೆ. ಆದ್ದರಿಂದ ಪಿಂಗಳ ಮುನಿಗಳಿಂದ ರಚಿತವಾದ ಸೂತ್ರವಾದರೂ ಕೂಡ ವೇದದ ಅಂಗವಿರುತ್ತದೆ. ಅದರಂತೆ ಈ ಯಾವ ವೇದಗಳ 6 ಅಂಗಗಳಿರುವವೋ ಅವುಗಳಲ್ಲಿ ಯಾವವು ವೇದಗಳ ಅರ್ಥದಲ್ಲಿ ಉಪಯೋಗವಿಲ್ಲವೋ ಅವೆಲ್ಲವುಗಳನ್ನು ಪ್ರಸಂಗಾನುಸಾರವಾಗಿ ನಿರೂಪಣ ಮಾಡಿರುತ್ತದೆ ಹೊರತು ಮುಖ್ಯತ್ವದಿಂದಲ್ಲ. ಆದ್ದರಿಂದ ವೇದಗಳ ಯಾವ ಪ್ರಯೋಜನವಿರುತ್ತದೆಯೋ ಅದುವೇ ಷಟ್ ಅಂಗಗಳ ಪ್ರಯೋಜನವಿರುತ್ತದೆ ಹೊರತು ಭಿನ್ನವಲ್ಲ. ಇನ್ನು 457ನೇ ಅಂಕದಲ್ಲಿ ಏನ್ ಹೇಳ್ತಾರೆ? ಅಷ್ಟಾದಶ ಪುರಾಣ ಹಾಗೂ ಉಪ ಪುರಾಣಗಳ ಅರ್ಥ. ಎಷ್ಟು ಪುರಾಣ? 18. ಅಷ್ಟಾದಶ ವ್ಯಾಸ ಮಹರ್ಷಿಗಳಿಂದ ರಚಿತವಾದ 18 ಮಹಾಪುರಾಣಗಳು ಇರುತ್ತವೆ. ಅವು 18 ಪುರಾಣ ಯಾವ ಅನ್ನೋದು ಹೇಳ್ತಾರ್ರಿ. 1ನೇದ್ದು ಬ್ರಹ್ಮ ಪುರಾಣ, 2ನೇದ್ದು ಪದ್ಮ ಪುರಾಣ, 3ನೇದ್ದು ವಿಷ್ಣು ಪುರಾಣ, 4ನೇದ್ದು ಶೈವ ಪುರಾಣ, 5ನೇದ್ದು ಭಾಗವತ್ ಪುರಾಣ, 6ನೇದ್ದು ನಾರದ ಪುರಾಣ, 7ನೇದ್ದು ಮಾರ್ಕಂಡೇಯ ಪುರಾಣ, 8ನೇದ್ದು ಆಗ್ನೇಯ. ಇನ್ನು 9ನೇದ್ದು ಏನಪ್ಪ ಅಂದ್ರೆ ಭವಿಷ್ಯ ಪುರಾಣ, 10ನೇದ್ದು ಬ್ರಹ್ಮ ವೈವರ್ತ ಪುರಾಣ. ಇನ್ನು 11ನೇದ್ದು ಲಿಂಗ ಪುರಾಣ, 12ನೇದ್ದು ವರಾಹ ಪುರಾಣ, 13ನೇದ್ದು ಸ್ಕಂದ ಪುರಾಣ, 14ನೇದ್ದು ವಾಮನ ಪುರಾಣ, 15ನೇದ್ದು ಕೂರ್ಮ ಪುರಾಣ, 19ನೇದು ಮತ್ಸ್ಯ. 15 ಹೋಗಿ ಒಮ್ಮೆ 19 ಬಂದದಲ್ಲ. ಮತ್ಸ್ಯ ಪುರಾಣ 18 ಮತ್ಸ್ಯ. 16 ಮತ್ಸ್ಯ ಪುರಾಣ. ಸರಿ ಅದ. ಇಲ್ಲಿ 19 ಕೊಟ್ರ 19 ಮತ್ಸ್ಯ ಪುರಾಣ,
17ದ್ದು ಗರುಡ ಪುರಾಣ, 18ದ್ದು ಬ್ರಹ್ಮಾಂಡ ಪುರಾಣ. ನಮ್ದ್ರಾಗ ಹಂಗೆ ಕೊಟ್ಟಾರೆ ಪರ ಮತ್ 19 ಮತ್ ಹಿಂಗ್ ಬಂದಾರ. ಹಾ, ಬ್ರಹ್ಮಾಂಡ ಪುರಾಣ ಎಷ್ಟ್ರಿ? 18ನೇದ್ದು. 16 ಇದು 16 ಆಗ್ಬೇಕು ನೋಡ್ರಿ ಪರ ಮತ್ಸ್ಯ ಪುರಾಣ 19 ಅಂತ ಬರ್ದಾರ್ರಿ. 16, 17, 16 ಆಗ್ಬೇಕಾಗಿತ್ರಿ ಅದು. ಹ್ಞೂ ಅದು 16 ಮಾಡ್ಬೇಕ್ರಿ. ಅದಕ್ಕೆ ಯಾವುದು ಮಚ್ಚೆ 19 ಬಿದ್ದದು. ಹ್ಞೂ 15 ಆಗಿ 16 ಆಗ್ಬೇಕು. ಒಮ್ಮೆ 19 ಆಗ್ಯದಲ್ರಿ, ಅದು 16 ಮಾಡ್ರಿ. ಹ್ಞೂ ನಿಮ್ಮಲ್ಲಿ ಹಂಗೆ ಆಗ್ಯದಿಲ್ರಿ? ಹ್ಞೂನ್ರಿ ಪರ ನಮಗೂ 19 ಆಗ್ಯದ ನೋಡ್ರಿ. ಹೌದಪ್ಪಣ್ಣ, ನಿಮ್ಮಲ್ಲಿ ಹೆಂಗದ ಮೂಲ ಗ್ರಂಥದಾಗ? 16 ಅಲ್ರಿ ಅಪ್ಪ, 16 ಅಲ್ರಿ 16. ಹಾ, 16 ಮಾಡ್ಬೇಕು ನಾವು ಅದಕ್ಕೆ. 16 ಮತ್ಸ್ಯ ಪುರಾಣ, 17 ಗರುಡ ಪುರಾಣ, 18ದ್ದು ಬ್ರಹ್ಮಾಂಡ ಪುರಾಣ. ಹೀಗೆ 18 ಪುರಾಣಗಳು ವ್ಯಾಸರಿಂದ ರಚಿಸಲ್ಪಟ್ಟಿವೆ. ಅದರಂತೆ ಮತ್ತು ಬೇರೆ ಕಾಳಿ ಪುರಾಣಾದಿಗಳು ಬಹಳವಿರುತ್ತವೆ. ಅವೆಲ್ಲವೂ ಉಪಪುರಾಣಗಳಾಗಿರುತ್ತವೆ. ಯಾರೋ ಉಪಪುರಾಣಗಳಾದರೂ 18 ಇರುತ್ತವೆ ಎಂದು ಹೇಳುತ್ತಾರೆ. ಆದರೆ ಹಾಗೇನೂ ಇಲ್ಲ. ಉಪಪುರಾಣಗಳು ಬಹಳವಾಗಿರುತ್ತವೆ. 18 ಇಲ್ಲಪ್ಪ, ಅವು 108 ಅದಾವಂತಾರೆ ಇವರು. ಯಾಕ ಎಷ್ಟು ಮಕ್ಕಳದಾವ, ಇನ್ನ ಎಷ್ಟು ಪುರಾಣಗಳದಾವು. ಅವು 18 ಇಲ್ಲ, ಭಾಳ ಅದಾವ. ಭಾಗವತಗಳು 2 ಇರುತ್ತವೆ. ಭಾಗವತ 2 ಅದಾವ್ರಿ. ಒಂದೇನು ವೈಷ್ಣವ ಭಾಗವತವಿರುತ್ತದೆ, ಮತ್ತು 2ನೆಯದು ಭಗವತಿಯ ಭಾಗವತವಿರುತ್ತದೆ. ಒಂದು ವೈಷ್ಣವ ಭಾಗವತ, ಇನ್ನೊಂದು ಭಗವತಿಯ ಭಾಗವತ. 2 ಭಾಗವತಗಳು 18 ಏನ್ರಿ 1000 ಸಮಾನವಾದ ಸಂಖ್ಯೆಯಲ್ಲಿ ಇರುತ್ತವೆ. ಮತ್ತು 2 12 ಸ್ಕಂದಗಳಿಂದ ಕೂಡಿರುತ್ತವೆ. ಆದರೆ ಅವುಗಳಲ್ಲಿ ಒಂದು ಪುರಾಣವಿರುತ್ತದೆ, ಮತ್ತೊಂದು ಉಪಪುರಾಣವಾಗಿರುತ್ತದೆ. 2 ವ್ಯಾಸ ಮಹರ್ಷಿಗಳಿಂದಲೇ ರಚಿತವಾಗಿರುತ್ತವೆ. ಆದ್ದರಿಂದ 2 ಪುರಾಣಗಳೇ ಇರುತ್ತವೆ. ಹೇಗೆ ವ್ಯಾಸ ಮಹರ್ಷಿಗಳು ಪುರಾಣಗಳನ್ನು ರಚಿಸಿದರು, ಅದರಂತೆ ಕೆಲವು ಉಪಪುರಾಣಗಳನ್ನು ಕೂಡ ವ್ಯಾಸರೇ ರಚಿಸಿರುತ್ತಾರೆ. ಇನ್ನು ಕೆಲವು ಉಪಪುರಾಣಗಳನ್ನು ಪರಾಶರ ಮೊದಲಾದ ಅನ್ಯ ಸರ್ವಜ್ಞ ಋಷಿಗಳು ರಚಿಸಿರುತ್ತಾರೆ. ಆದ್ದರಿಂದ ಉಪಪುರಾಣಗಳು ಕೂಡ ಪುರಾಣವಿರುತ್ತವೆ. ಪ್ರಮಾಣ ಇರ್ತಾವ್ರ, ಪ್ರಮಾಣ ರೈಟ್, ಹೌದು. ಋಷಿಗಳು ರಚಿಸಿರುತ್ತಾರೆ, ಆದ್ದರಿಂದ ಉಪಪುರಾಣಗಳು ಕೂಡ ಪ್ರಮಾಣವಿರುತ್ತವೆ. ಯಾವುದು ಉಪನಿಷತ್ತುಗಳ ಅರ್ಥವಾಗಿರುತ್ತದೆಯೋ ಅದುವೇ ಉಪಪುರಾಣಗಳ ಸಹಿತವಾಗಿ ಪುರಾಣಗಳ ಅರ್ಥವಾಗಿರುತ್ತದೆ. ಈ ವಾರ್ತೆಯನ್ನು ಮುಂದೆ ಪ್ರತಿಪಾದನೆ ಮಾಡುತ್ತೇವೆ. ಮುಂದೆ ಎಲ್ಲಿ ಮಾಡ್ತೇವಲ್ಲ, ಕೊಟ್ಟರು 517. ಈ ವಾರ್ತೆಯನ್ನು ಮುಂದೆ ಎಷ್ಟ್ರಿ ನೋಟ್ ಮಾಡ್ರಿ ಪರ ಒಂದು. ಈ ವಾರ್ತೆಯನ್ನು ಮುಂದೆ 510ರಿಂದ 517 ಅಂಕ ಪರ್ಯಂತರ ಏನ್ ಮಾಡ್ತಾರೆ, ಪ್ರತಿಪಾದನೆ ಮಾಡುತ್ತಾರೆ. ಏನ್ ಹೇಳ್ತಾರೇನ್ರಿ, ನಮ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ಲಿಕ್ಕತ್ರು? ನಿಮ್ ಪಾದಕ್ಕೆ ನಮಸ್ಕಾರ ರೀ.
ಈ ವಾರ್ತೆಯನ್ನು ಮುಂದೆ 510ರಿಂದ 517 ಅಂಕ ಪರ್ಯಂತರ ಪ್ರತಿಪಾದನೆ ಮಾಡುತ್ತಾರೆ. ಧರ್ಮಶಾಸ್ತ್ರದಲ್ಲಿ ಕರ್ಮಕಾಂಡದ ಅರ್ಥವಿರುತ್ತದೆ ಮತ್ತು ಪುರಾಣಗಳಲ್ಲಿ ಉಪನಿಷದ್ರೂಪ ಜ್ಞಾನಕಾಂಡದ ಅರ್ಥವಿರುತ್ತದೆ. ಇದನ್ನು ಸೂತ್ರ ಸಂಹಿತೆಯ ವ್ಯಾಖ್ಯಾನದಲ್ಲಿ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಬರೆದಿರುತ್ತಾರೆ. ಎಲ್ಲಿ ಬಂತಿರೋದು? ಇಲ್ಲಿ ಮ್ಯಾಲ ಬಂದಿತ್ತು ಪ್ರತಿಪಾದನೆ ಮಾಡುತ್ತೇವೆ, ಅದರಂತೆ ಮುಂದ ಈ ವಾರ್ತೆಯನ್ನು ಪ್ರತಿಪಾದನೆ ಮಾಡುತ್ತೇವೆ. ಅಲ್ಲಿ ಮ್ಯಾಗ ಬಂದಿತ್ತು ನೋಡ್ರಿ. ಇಲ್ಲಿ ಇನ್ನ ಇದು ಮುಗಿತ್ರ ಪರೆ 488 ಅಂಕ ಬಂತು ನೋಡ್ರಿ. 488ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ನ್ಯಾಯ ಮತ್ತು ವೈಶೇಷಿಕರ ಸೂತ್ರಗಳ ಫಲ. ನ್ಯಾಯ ಮತ್ತು ವೈಶೇಷಿಕರು ಅವರು ಏನವ, ಅವರ ಸೂತ್ರಗಳ ಫಲ ಏನದ ಅನ್ನೋದು ಹೇಳ್ತಾರ್ರಿ. ಪಂಚಮ ಅಧ್ಯಾಯ ರೂಪ ನ್ಯಾಯ ಸೂತ್ರಗಳ ಗೌತಮ ಋಷಿಗಳು ರಚಿಸಿರುತ್ತಾರೆ. ನ್ಯಾಯಸೂತ್ರಕರ್ತ ಯಾರಪ್ಪ ಅಂದ್ರೆ ಗೌತಮ ಋಷಿಗಳು ರಚಿಸಿರುತ್ತಾರೆ. ಇದರಲ್ಲಿ ಇಲ್ಲಿ ಯುಕ್ತಿಯು ಪ್ರಧಾನವಾಗಿರುತ್ತದೆ. ಯುಕ್ತಿ ಸಹಿತವಾಗಿ ಚಿಂತನೆ ಮಾಡುವುದರಿಂದ ಪುರುಷನ ಬುದ್ಧಿಯು ತೀವ್ರವಾಗುತ್ತದೆ. ಬುದ್ಧಿ ಅರ್ಥ ಆಗ್ತದ್ರಿ ಇವನು ಸೂತ್ರ ಚಿಂತನೆ ಮಾಡುವುದರಿಂದ. ಆವಾಗ ಮನನ ಮಾಡುವುದರಿಂದ ಸಮರ್ಥನಾಗುತ್ತಾನೆ. ಮನನ ಮಾಡುವುದರಿಂದ ಇವ ಏನಾಗ್ತಾನೆ? ಸಮರ್ಥನಾಗುತ್ತಾನೆ. ಆದ್ದರಿಂದ ಯುಕ್ತಿ ಪ್ರಧಾನವಾದ ನ್ಯಾಯ ಸೂತ್ರಗಳು ಅನ್ನೋದ್ರ ಮ್ಯಾಗ 518 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ನ್ಯಾಯ ಸೂತ್ರಗಳಿಗೆ ಮನನ ದ್ವಾರ ವೇದಾಂತ ಜನ್ಯ ಜ್ಞಾನವೇ ಫಲವಿರುತ್ತದೆ. ವೇದಾಂತ ಜನ್ಯ ಜ್ಞಾನವೇ ಫಲವಿರುತ್ತದೆ. ನ್ಯಾಯ ಸೂತ್ರಗಳಿಗೆ ಮನನ ದ್ವಾರ ಮನನ ಮಾಡಿದ್ರ ವೇದಾಂತ ಜ್ಞಾನನೇ ಹುಟ್ಟುತ್ತದಂತ್ರಿ. ಜ್ಞಾನವೇ ಜನ್ಯ. ಬರೋಬರಿ. ವೇದಾಂತ ಜನ್ಯ ಜ್ಞಾನವೇ ಫಲವಿರುತ್ತದೆ. ಆ ಅರ್ಥವನ್ನು ನ್ಯಾಯ ಪಾರಂಗತ ಶಿರೋಮಣಿಗಳಾದ ಭಟ್ಟಾಚಾರ್ಯರು ಕೂಡ ತಮ್ಮ ಗ್ರಂಥದಲ್ಲಿ ಬರೆದಿರುತ್ತಾರೆ. ಆದ್ದರಿಂದ ಇವುಗಳಿಗೆ ಉಕ್ತ ಫಲವು ಸಂಭವಿಸುವುದಿಲ್ಲ. ಮತ್ತೊಂದು ಫಲ ಯಾವುದಪ್ಪ ಅಂದ್ರೆ ಜ್ಞಾನ, ಬ್ರಹ್ಮಜ್ಞಾನವೇ. ಎಲ್ಲಿ ಬಂದಿತ್ತು ಇದು? ಇಲ್ಲೇ ನೋಡ್ರಪ್ಪ, ಏನೋ ನ್ಯಾಯ ಸೂತ್ರಗಳು ಕೂಡ ಮನನ ದ್ವಾರ ವೇದಾಂತ ಜನ್ಯವಾದ ಜ್ಞಾನವೇ ಫಲವಿರುತ್ತದೆ. ಇಲ್ಲಿ ನಿಚ್ಚಲದಾಸರು ಅದೇ ಹೇಳಿದ್ರು ನೋಡ್ರಿ. ನಿಚ್ಚಲದಾಸರ ಗುರಿನೂ ಒಂದೇ ಆಯ್ತು, ಪಂಡಿತ ಪೀತಾಂಬರಜಿ ಗುರಿನೂ ಒಂದೇ ಆಯ್ತು. ಮತ್ತು ಕಣಾದವೆಂಬ ಮುನಿಗಳು ಅಧ್ಯಾಯ ರೂಪವಾದ ವೈಶೇಷಿಕ ಸೂತ್ರವನ್ನು ರಚಿಸಿರುತ್ತಾರೆ. ಅದು ಕೂಡ ನ್ಯಾಯದಲ್ಲಿ ಅಂತರ್ಭಾವವಿರುತ್ತದೆ. ಆ ನ್ಯಾಯಶಾಸ್ತ್ರದಲ್ಲಿ ಅಂತರ್ಭಾವದರದು. ಅದರಂತೆ ಇನ್ನು 489ರಲ್ಲಿ ಏನ್ ಹೇಳ್ತಾರ್ರಿ? ಧರ್ಮ ಮೀಮಾಂಸಾ ಹಾಗೂ ಬ್ರಹ್ಮ ಮೀಮಾಂಸಾ. ಧರ್ಮ ಮೀಮಾಂಸಾ ಅಂದ್ರೆ ಅದ್ರ ಬಗ್ಗೆ ರೀ? ಪುಣ್ಯದ ಬಗ್ಗೆ. ಇನ್ನು ಬ್ರಹ್ಮ ಮೀಮಾಂಸಾ ಅಂದ್ರೆ ಕೇವಲ ಬ್ರಹ್ಮಜ್ಞಾನದ ಬಗ್ಗೆ. ಧರ್ಮ ಮೀಮಾಂಸಾ ಹಾಗೂ ಬ್ರಹ್ಮ ಮೀಮಾಂಸಾ ಭೇದದಿಂದಿರುವ ಎರಡು ಮೀಮಾಂಸಗಳ ಹಾಗೂ ಸಂಕರ್ಷಣ ಕಾಂಡದ ಫಲ ನೋಡ್ರಿ. ಮೀಮಾಂಸಗಳು ಎರಡು ಪ್ರಕಾರವಿರುತ್ತವೆ. ಒಂದು ಏನದ ಧರ್ಮ ಮೀಮಾಂಸವೆಂತಲೂ ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಎಷ್ಟು? 519. ಯಾವುದರಲ್ಲಿ ಧರ್ಮದ ಮೀಮಾಂಸೆಯ ವಿಚಾರವು, ಧರ್ಮ ಅಂದ್ರೆ ಪುಣ್ಯ, ಯಾವುದರಲ್ಲಿ ಧರ್ಮದ ಮೀಮಾಂಸೆಯ ವಿಚಾರವು ಇರುವುದೋ ಅದಕ್ಕೆ ಧರ್ಮ ಮೀಮಾಂಸವೆಂದು ಹೇಳುತ್ತಾರೆ.
ಅದೇ ಪುಣ್ಯ ವಿಚಾರ ಇದ್ದಲೇ ಪುಣ್ಯದ್ದದು ಅಂತ ಹೇಳ್ತಾರೆ. ಹಾ ಹಾ. ಎಲ್ಲಿ ಬಂದಿತ್ರಿ ಇದು? ಮೀಮಾಂಸಕರು. ಒಂದನೇದು ಧರ್ಮ ಮೀಮಾಂಸೆವೆಂತಲೂ ಅನ್ನೋದ್ರ ಮೇಲೆ ಬಂದಿತ್ರಿ. ಹಾ, ಒಂದನೇದ್ದು ಧರ್ಮ ಮೀಮಾಂಸವೆಂತಲೂ ಮತ್ತು ಇನ್ನು ಎರಡನೆಯದು ಬ್ರಹ್ಮ ಮೀಮಾಂಸವೆಂತಲೂ ಇರುತ್ತದೆ. ಇದಕ್ಕೂ ಒಂದು ಟಿಪ್ಪಣಿ ಬಂದ ನೋಡ್ರಪ್ಪ. ಇದಕ್ಕೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಎಷ್ಟು? 520. ಹಾ, ಯಾವುದರಿಂದ ಬ್ರಹ್ಮದ ಮೀಮಾಂಸೆಯ ವಿಚಾರವು ಇರುವುದು. ಬ್ರಹ್ಮದ ವಿಚಾರ ಅಂದ್ರೆ ಜ್ಞಾನ. ಅದಕ್ಕೆ ಬ್ರಹ್ಮ ಮೀಮಾಂಸೆ ಎಂದು ಹೇಳುತ್ತಾರೆ. ಹಾ, ಇನ್ನೊಂದು ಬ್ರಹ್ಮ ಮೀಮಾಂಸವೆಂತಲೂ ಇರುತ್ತದೆ. ಇನ್ನ ಒಂದನೆಯ ಕಡ ಧರ್ಮ ಮೀಮಾಂಸಕ್ಕೆ ಪೂರ್ವ ಮೀಮಾಂಸವೆಂದು ಹೇಳುತ್ತಾರೆ. ಆ ಧರ್ಮ ಮೀಮಾಂಸಕ್ಕೆ ಪೂರ್ವ ಮೀಮಾಂಸ. ಇನ್ನ ಎರಡನೇದು ಬ್ರಹ್ಮ ಮೀಮಾಂಸಕ್ಕೆ ಉತ್ತರ ಮೀಮಾಂಸವೆಂದು ಹೇಳುತ್ತಾರೆ. ಇದು ಧರ್ಮ ಮೀಮಾಂಸ ಮೊದಲಿನಿಂದ ಹೇಳಿದ್ದದ್ರಿ. ಬ್ರಹ್ಮ ಮೀಮಾಂಸೆ ಉತ್ತರ ಅಂದ್ರೆ ಮುಂದೆ ಹೇಳ್ಕೊತ ಬರುದದ್ರಿ. ಹಾ, ಉತ್ತರ ಮೀಮಾಂಸ ಅಂದ್ರೆ ವೇದಾಂತರೇ, ಉಪನಿಷತ್ತು, ಕೇವಲ ಬ್ರಹ್ಮಜ್ಞಾನವನ್ನೇ ಹೇಳುವುದು. ಅದು ಧರ್ಮ ಮೀಮಾಂಸ ಪುಣ್ಯದ ಬಗ್ಗೆ, ಹ್ಯಾಂಗ ಸತ್ಕರ್ಮಗಳನ್ನು ಮಾಡಬೇಕು, ಅದರಿಂದ ಫಲ ಏನು, ಅದು ಪುಣ್ಯದ ಸಲುವಾಗಿ ಹೇಳುದು. ಇದು ಜ್ಞಾನ, ಬ್ರಹ್ಮಜ್ಞಾನ ಸಲುವಾಗಿ ಹೇಳುದು. ಒಂದನೇದ್ದು ಧರ್ಮ ಮೀಮಾಂಸದಲ್ಲಿ 12 ಅಧ್ಯಾಯಗಳಿರುತ್ತವೆ. ಅದು ಜೈಮಿನ ಋಷಿಯು ಅದರ ಕರ್ತೃ ಆಗಿರುತ್ತಾನೆ. ಪೂರ್ವ ಮೀಮಾಂಸ ಕರ್ತು ಯಾರಪ್ಪ ಅಂದ್ರೆ ಜೈಮಿನಿ. ಧರ್ಮ ಮೀಮಾಂಸ ಕರ್ತು ಜೈಮಿನಿ. ಹಾ, ಪೂರ್ವದಲ್ಲಿ ಪೂರ್ವ ಮೀಮಾಂಸು. ಅವ ಕರ್ಮದಿಂದಲೇ ಮೋಕ್ಷ ಹೇಳವ್ರಿ. ಅವ ಪುಣ್ಯ ಕರ್ಮದಿಂದಲೇ. ಧರ್ಮ ಮೀಮಾಂಸದಲ್ಲಿ 12 ಅಧ್ಯಾಯಗಳಿರುತ್ತವೆ. ಜೈಮಿನಿ ಋಷಿಯು ಅದರ ಕರ್ತೃ ಆಗಿರುತ್ತಾನೆ. ಕರ್ಮಗಳನ್ನು ಅನುಷ್ಠಾನ ಮಾಡುವ ರೀತಿಯನ್ನು ಅದರಲ್ಲೇ ಪ್ರತಿಪಾದನೆ ಮಾಡಿರುತ್ತಾನೆ. ಆದ್ದರಿಂದ ವಿಧಿಪೂರ್ವಕ ಕರ್ಮಗಳನ್ನು ಪ್ರವೃತ್ತಿಯಾಗುವುದೇ ಧರ್ಮ. ಧರ್ಮ ಮೀಮಾಂಸೆ ಫಲವಾಗಿರುತ್ತದೆ. ಧರ್ಮ ಮೀಮಾಂಸೆಯ ಫಲವಾಗಿರುತ್ತದೆ. ಕರ್ಮದಲ್ಲಿ ಪ್ರವೃತ್ತಿಯಾಗುವುದರಿಂದ ಅಂತಃಕರಣದ ಶುದ್ಧಿಯಾಗುತ್ತದೆ. ಅಂತಃಕರಣ ಶುದ್ಧಿಯಾಗುವುದರಿಂದ ಜ್ಞಾನವಾಗುತ್ತದೆ ಮತ್ತು ಜ್ಞಾನವಾಗುವುದರಿಂದ ಮೋಕ್ಷವಾಗುತ್ತದೆ. ಈ ರೀತಿಯಿಂದ ಧರ್ಮ ಮೀಮಾಂಸೆಯ ಫಲವು ಮೋಕ್ಷವಾಗಿರುತ್ತದೆ. ಬರದಾರಮ್ಮ ಇಲ್ಲಿ. ಅಂದ್ರೆ ಆ ಧರ್ಮ ಮೀಮಾಂಸೆಯಿಂದಲೂ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅಂತಃಕರಣ ಶುದ್ಧಿ ಆಗ್ತದ. ಆ ಅಂತಃಕರಣ ಶುದ್ಧಾಂತಃಕರಣದಲ್ಲಿ ಜ್ಞಾನ ಆಗ್ತದ. ಜ್ಞಾನದಿಂದ ಮೋಕ್ಷ ಆಗ್ತದ ಅಂತ ನಿಚ್ಚಲದಾಸರು ಹೇಳಿಗತ್ತಾರ. ಈ ರೀತಿಯಿಂದ ಧರ್ಮ ಮೀಮಾಂಸೆಯ ಫಲವು ಮೋಕ್ಷವಾಗಿರುತ್ತದೆ. ಮತ್ತು ಧರ್ಮ ಮೀಮಾಂಸೆಯ ಯಾವ 12 ಅಧ್ಯಾಯಗಳಲ್ಲಿಯೇ ಪರಸ್ಪರ ಅರ್ಥವು ಭೇದವಾಗಿರುತ್ತದೆಯೋ ಅದು ಕಠಿಣವಿರುತ್ತದೆ. ಆದ್ದರಿಂದ ಇಲ್ಲಿ ಬರೆದಿರುವುದಿಲ್ಲ. ಅದು ವಿಷಯ ಕಠಿಣ ಅಂತ ಇಲ್ಲಿ ಬರೆದಿಲ್ಲ. ಮತ್ತು ಪಂಚಮ ಅಧ್ಯಾಯ ರೂಪ ಸಂಕರ್ಷಣ ಕಾಂಡವನ್ನು ಕೂಡ ಜೈಮಿನಿ ಋಷಿಗಳೇ ರಚಿಸಿರುತ್ತಾರೆ. ಅದರಲ್ಲಿ ಉಪಾಸನೆಯನ್ನು ಹೇಳಿರುತ್ತಾರೆ. ಅದು ಕೂಡ ಮೀಮಾಂಸೆಯಲ್ಲಿಯೇ ಅಂತರ್ಭಾವವಿರುತ್ತದೆ. ಕರ್ಮ ಮುಂದೆ ಉಪಾಸನ ಎರಡು ಅಲ್ಲೇ ಅದು ಅಲ್ರಿ, ಅದರಾಗೆ ಅಂತರ್ಭಾವ. ಅದರಲ್ಲೇ ಅಂತರ್ಭಾವದ ರೀ. ಇನ್ನೂ ವಿಷಯ ಐತ್ರಿ. ಎರಡನೇ ಅಕಡ ಮತ್ ನಾಳಿನ ದಿವ್ಸ ನೋಡೋಣ್ರಮ್ಮ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ.